ಈ ಕುಡಿತಕ್ಕಂತ ದೈವಕ್ಕ ಯಾರು ಅಕ್ಕ, ಯಾರು ತಂಗಿ, ಯಾರು ಅಣ್ಣ, ಯಾರು ಕಾಕ, ಬಾಬಾ, ಮುತ್ಯ. ಹೌದಾ? ಎನಕ್ಕಿಂತವ್ರು ದೊಡ್ಡವರಿರ್ಲಿ ಸಣ್ಣವರರು ಇರ್ಲಿ, ಈ ಮಕ್ಕಳ ಸೇವಾ ಕೇಳಬೇಕಂತ ಹೇಳಿ ನಾವೆಲ್ಲರೂ ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ಪರಮಾತ್ಮನ ಸೇವಾ ಕೇಳಕ ಆತ್ಮ ಚೈತನ್ಯ ಪರಮಾತ್ಮನನ್ನು ಎದೆಯಲ್ಲಿ ಎತ್ತುಕೊಂಡು ಕೂತಿರದು. ತಮ್ಮೆಲ್ಲರಿಗೂ ಈ ಇಂಗಳಿಗೆ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳುತ್ತಾ ಅದಕ್ಕೆ ಮಹಾತ್ಮರು, ಮಹಾಜ್ಞಾನಿಗಳು, ಮಹಾನ್ ವೇದಾವಿಗಳು ಒಂದು ಮಾತು ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರೆ ಸರ? ಇವತ್ತು ಈ ಒಂದು ಶರಣರು ಶಾಂತರು, ಶರಣರು ತುಳಿದಂತ ಪುಣ್ಯ ಕ್ಷೇತ್ರದ ಪಾವನ ಕ್ಷೇತ್ರದ ಇಲ್ಲಿ ಆಧ್ಯಾತ್ಮ ವಿಷಯ ಹೆಚ್ಚಾಗಬೇಕಾಗ್ಯದ. ಇಲ್ಲಿ ಜನ ಕೇಳ್ತಿರ್ತಕ್ಕಂಥ ಸಂಖ್ಯೆ ಹೆಚ್ಚಿದ್ದುದರಿಂದ ಸಮಯ ವ್ಯರ್ಥ ಹೋಗಬಾರ್ದು. ಸಮಯ ವ್ಯರ್ಥ ಹೋಯ್ತಂದ್ರ ಅಧೋಗತಿ ಆಗ್ತದಂತ ಹೇಳಿ ಕಮಿಟಿ ಪ್ರಮುಖರು ಬಂದು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ, ಏನ್ ಮಾಡಿದಾರಪ್ಪ? 2 ಚೀಟಿಗಳನ್ನ ಆರಿಸಿ ಇಟ್ಟದಾಗ್ಯದ. ಅದರ ಒಳಗ ಮೊದಲು ನಾವು ಬಂದಿದ್ದೇವ, ನೀನೇ ಯಾವ್ದಾರು ಒಂದು ಚೀಟಿ ಎತ್ತಂದಕ್ಕ ಅದಕ್ಕ ಏನಾಯ್ತ್ರಿಪ್ಪ? ಆ ಚೀಟಿ ಎತ್ತಿದೆವು. ಆ ಚೀಟಿ ಒಳಗ ಕರ್ಮನಂತದು ನಮ್ಮ ಪಾಲಿಗೆ ಬಂದದ. ಕರ್ಮ ಕಡಿಗೆ ಮಾಡತ್ತ ಬಂದದ್ರಿಪ್ಪ, ಕರ್ಮ ಕಡಿಗೆ ಮಾಡತ್ತ ಬಂದದ ಚೀಟಿ. ಮತ್ತೊಂದು ಚೀಟಿ ಬಹುತೇಕ ಪ್ರಾರಬ್ಧ ಇದ್ದಂಗದ. ಇವತ್ತು ಇದು ಕಾಯಕ. ಕರ್ಮ ಅಂದ್ರೇನು? ನಾವು ಮಾಡ್ತಿರ್ತಕ್ಕಂಥ ಕಾಯಕ, ನಾವು ಮಾಡ್ತಿರ್ತಕ್ಕಂಥ ಪ್ರಯತ್ನ. ಕರ್ಮ ಮತ್ತು ಪ್ರಾರಬ್ಧನಂತ ವಿಷಯದೊಳಗ ನಮ್ಮ ಪಾಲಿಗೆ ಕರ್ಮ ಬಂದುದಾಗ್ಯದ. ಹೌದು ನೋಡ್ರಿ, ಯಾವುದೇ ಒಂದು ವಿಷಯ ಬೆಳೆಸ್ತೇವಪ್ಪ ಅಂದ್ರ ಅದಕ್ಕೆ ಮೂಲ ಪೀಠಿಕ ಬೇಕು. ಅದೇ ಹಾಗ್ರಿಪ್ಪ. ಹಂಗ ಒಂದು ಮನಿ ಕಟ್ಟಬೇಕಾದ್ರ ಅದಕ್ಕ ಬಿಲ್ಡಿಂಗ್ಗೆ ಪಾಯ ಅನ್ನೋದು ಹೆಂಗ ಮಜಬೂತ್ ಇರ್ತದಲ್ಲ, ಹಾಕೊಂಡೇ ಬರಬೇಕು. ಹಂಗ ವಿಷಯ ಬೆಳೆಸಬೇಕಾದ್ರ ಅದಕ್ಕೊಂದು ಮೂಲ ಪಾಯ ಇರಬೇಕು. ಕಲ್ಲಿನ ಬಡ್ಡ ಚೀಪ್ ಕುಡಿಯಬೇಕು. ಇವತ್ತು ನಮ್ಮ ಪಾಲಿಗೆ ಕರ್ಮ ಬಂದದಂದ್ರ ನಮ್ಮ ಪಾಯ ಹೆಂಗದ ಹೇಳ್ತೀನಿ ಕೇಳ್ರಿ ಪುಣ್ಯಾತ್ಮ. ಹೇಗ್ರಿಪ್ಪ? ಹೇಗ್ರಿ? कर्म तेरा अच्छा है तो किस्मत तेरा दासी है. ಸರ ಏನಿದು ನಮಗ ತಿಳಿದಿಲ್ಲ ಕನ್ನಡ ಬಾಳ. कर्म तेरा अच्छा है तो किस्मत तेरा दासी है, नेत तेरा साफ है तो घर में मथुरा काशी है, घर में मथुरा काशी है ಅಂತ ಮಹಾತ್ಮರು ಹೇಳ್ತಾರೆ. ನೋಡು, ನೀ ಮಾಡ್ತಿರ್ತಕ್ಕಂಥ ಕಾಯಕ, ನೀ ಮಾಡ್ತಿರ್ತಕ್ಕಂಥ ಕರ್ಮ ಜರ್ತಕ್ಕ ಸತ್ಯ ತಂದ್ರೆ ಪ್ರಾರಬ್ಧದಿ ಹೇಳ್ದಂಗ ಕೇಳ್ತದ ಅಂತ ಹೇಳಿ ಕರ್ಮ ಹೇಳ್ತದ. ನೀ ನಡೀತಿರ್ತಕ್ಕಂಥ ನೀತಿ ನಿಯತ್ತ ಜರ್ತಕ್ಕ ಇದ್ದಂಗ ನಿನ್ನ ಮನಿನೇ ಮಥುರಾ ಕಾಶಿ, ನಿನ್ನ ಮನಿನೇ ಗೋಕರ್ಣ ಅಂತ ಹೇಳಿ ಹೇಳ್ತದ. ಆತ್ಮೀಯ ಬಂಧುಗಳು, ಅದಕ್ಕೆ ನಿಮಗೊಂದು ಮಾತು ಹೇಳುದದ. ಏನ್ರಿ ಸರ? ಕಾಯಕ ಮಾಡಿ ಜಗತ್ತಿನೊಳಗೆ ಯಾರು ಮುಕ್ತಿ ಮಾಡಿದ್ರು? ಯಾರು? ಯಾವ ನಾಟ್ಯಪೂರ್ತ್ಯದಲ್ಲಿ ನಾಟ್ಯಪೂರ್ತ್ಯಕ್ಕೆ ಬರಗಾಲು ಬಿತ್ತು ತಾಯಿನಾದಂತ ಕಲವಾಯಿ ತಂದಿನಾದಂತ ಜಾಮಗೊಂಡಗೌಡಗ ಕಿಲ್ಲಾರಗಳಿಗೆ ಮೇಯಿಸ್ಬೇಕಂದ್ರೆ ಮೇವಿಲ್ದಂಗಾಯ್ತು, ಕುಡಿಸ್ಬೇಕಂದ್ರೆ ನೀರಿಲ್ದಂಗಾಯ್ತು. ಚಿಂತೆ ಕಾಯ್ಲಾತು. ಶನಿ ಸಿಗಲಾಪುರ ಮಹಾದೇವನ ಭಕ್ತಿ ಮಾಡ್ತರು ನಿತ್ಯ ಒಂದು ಕಾಯಕ. ಇನ್ ಹೆಂಗ ಮಾಡ್ಬೇಕು? ಹೆಂಗ್ರಿಪ್ಪ? ಬರಗಾಲ ಬಿದ್ದ ಕಾಲಕ್ಕೆ ಕಿಲ್ಲಾರು ಹೆಂಗ ವಹಿಸಬೇಕು, ಪ್ರಪಂಚ ಹೆಂಗ ಸಾಗಿಸ್ಬೇಕಂತೇಳಿ ಚಿಂತೆ ಒಳಗೆ ಕೂತಿರೋ ಶಿಗಣಾಪುರ ಮಹಾದೇವನ ಆಕಾಶವಾಣಿ ಇತ್ತು. ಏನಂತೀರಿ ಸರ? ಈಗಿಂದ ಈಗ ಕಿಲ್ಲಾರುಗಳು ಹೊಡ್ಕೊಂಡು ಹೋಗಿ ಗೊಳಗಿ ಗೋವಿಂದಪುರಕ್ಕೆ ಹೋಗಿ ಟಿಯಾ ಹೊಡ್ರಿ, ಅಲ್ಲಿ ನಿಮ್ಮ ಪ್ರಪಂಚ ಸಾಗ್ತದೆ ಅಂತ ಹೇಳಿ ಭಗವಂತನ ಆಕಾಶವಾಣಿ ಪ್ರಕಾರ ಎಲ್ಲಿ ಬಂದ್ರು? ಗೊಳಗಿ ಗೋವಿಂದಪುರಕ್ಕೆ ಬಂದ್ರು. ಕಿಲ್ಲಾರುಗಳು ಹೊಡ್ಕೊಂಡು ಗೊಳಗಿ ಗೋವಿಂದಪುರಕ್ಕೆ ಬಂದ್ರು. ಪ್ರತಿನಿತ್ಯ ಪ್ರಪಂಚ ಸಾಗಿತು. ಮದುವೆಯಾಗಿ ಎಷ್ಟೋ ವರ್ಷ ಆದ್ರು ಹೊಟ್ಟಿಲೆ ಮಕ್ಕಳಿಲ್ಲನ್ನು ಚಿಂತೆ ಅವರಿಗೆ ಕಾಡ್ತಿತ್ತು. ಹೌದ್ರಿ ಸರ. ಮನಿ ಒಳಗ ರೊಕ್ಕದ, ರೂಪಾಯದ, ಬೆಳ್ಳಿಯದ, ಬಂಗಾರದ ಏನು ಬೇಕಾದ್ರೆ ಮನಿ ಒಳಗಾದ, ಆದ್ರೆ ಸಂತಾನ ಫಲ ಇಲ್ಲನ್ನು ಚಿಂತೆ ಅವರಿಗೆ ಕಾಡ್ತಿತ್ತು. ಯಾರೇ ಮುಂಜಾಳೆದ್ದು ಎಲ್ಲರೇ ತಾಯಿ ಕನಬಾಯಿ ಮನಿ ಬಿಟ್ಟು ಹೋದ್ರ ಮುಂಜಾಳೆದ್ದು ಸಲ್ಲ ಐದು ಗಿಡ ನೋಡಬಾರ್ದು, ಒಟ್ಟಿದ ಕುಳಬಾನ ನೋಡಬಾರ್ದು, ಬಂಜಿ ಮಾರಿ ನೋಡಬಾರ್ದು ಅಂತೇಳಿ ನಿಂದೇದು ಮಾತು ಮಾತಾಡ್ಲಿತ್ತು.
ಜನ ಆಡ್ತಿದ್ರು. ತಾಯಿ ತಂದೆಗೆ ಚಿಂತೆ ಹತ್ತು ಎಷ್ಟು ದಿವಸ ನಿಂದಕ್ಕ ನಾವು ಒಳಗಾಗೋನು ಇನ್ನೇನು ಮಾಡೋದು ಬೇಡ. ಹೌದು, ನಾವು ಪ್ರಾಣ ಕೊಡ್ಬೇಕಂತೇಳಿ ಮಧ್ಯರಾತ್ರಿ ಒಳಗ ನಿರ್ಧಾರ ಮಾಡಿದ್ರು. ವಿಷ ಕುಡಿದು ಪ್ರಾಣ ಬಿಡ್ಲಾಕ ನಿರ್ಧಾರ ಆದ್ರು. ಹೌದು ಹೌದು. ಆದರೆ ಇವರ ಕರ್ಮ ಸ್ವಚ್ಛಿತ್ತು. ಭಗವಂತನ ಭಕ್ತಿ ಬಿಟ್ಟಿರಲ್ಲ, ಇನ್ನೇನು ವಿಷ ಕುಡಿದು ಪ್ರಾಣ ಬಿಡ್ಬೇಕಂತರು. ತ್ರಿಕಾಲ ಜ್ಞಾನಿ ಯೋಗಿನಾದ ಅನಿಸಿದ್ದು ಮುಟ್ಟ ಮಾಯದ ಗುಡದಾಗ ಕೂತಿದ್ರು. ಹೌದು ಹೌದ್ರಿಪ್ಪ. ವಿಚಾರ ಮಾಡ್ತಾನವ, ಏನಂತ್ರಿಪ್ಪ? ಇವ್ರ ಕಾಯಕ ಸುತ್ತದ, ಇವ್ರ ಕರ್ಮ ಸುತ್ತದ. ನಾ ಏನರೆ ಇವ್ರು ಹಿಂಗೆ ಪ್ರಾಣ ಬಿಡುದು ಕಂಡಪ್ಪ ಅಂದ್ರ ಇದು ಧರ್ಮಕ್ಕೆ ಧಕ್ಕಿ ಬರ್ತದ, ಇದು ಅಧರ್ಮಕ್ಕೆ ಒಳಗಾಗ್ತದ, ಅಧೋಗತಿ ಆಗ್ತದ ಅಂತ ಹೇಳಿ ಕೊರವಂಜಿಗೆ ಕರೆಸಿ ಶಕುನ ಹೇಳ್ತಾನ. ನೋಡ್ರಿ ಪುಣ್ಯಾತ್ಮರಿ, ಕೊರವಂಜಿ ಬಂದು ಶಕುನ ಹೇಳ್ತಾಳ, ಮಕ್ಕಳಿಲ್ಲ ತೇಳಿ ಪ್ರಾಣ ಕೊಡ್ಲಾಕ ಹೋಗಬೇಡ್ರಿ, ಮಕ್ಕಳ ಬೇಕಾದರೆ ಹೋಗ್ರಿ, ಪಟ್ಟಣ ತಲಗೈತಿ ಏರಿಕೇರಿ, ಪಟ್ಟಣ ತಲಗೈತಿ ಏರಿಕೇರಿ. ಸತಿಪತಿ ಕೂಡಿ ನೇಮ ನಿಷ್ಠಿನಿಂದ ಜಾಮ ಝಳಕ ಮಾಡಿ ಮುಮ್ಮೆತ್ತು ಗುಡ್ಡ ಮೂಲಪೀಠ ಮುಮ್ಮೆತ್ತು ಗುಡ್ಡದ ಮುತ್ಯಾದ ಬಂದು ತಾಯಿನಾದಂತ ಕನಬಾಯಿ ಉಡಿ ಒಡ್ಡತಾಳ. ನೋಡ್ರಿ ಪುಣ್ಯಾತ್ಮರಿ, ಮಕ್ಕಳ ಫಲ ಸಂತಾನ ಆಗಮಿಸಿದ ಮತ್ತೆ, ಹೇ ಮಗಳ, ಇವತ್ತ ನಿನ್ನ ಕಾಯಕ ಸುದ್ದದ, ಏನು ಬೇಡ್ತಿ ಬೇಡಂದ್ರು. ಯಾರ ಹೊಟ್ಟಿಲಿ ಮಕ್ಕಳಿಲ್ಲ ಅವರಿಗೆ ಕೇಳ್ರಿ ಪುಣ್ಯಾತ್ಮರಿ, ಬಂಜಿಯನ್ನು ಪಟ್ಟ ಎಟ್ಟು ಕೆಟ್ಟ ಹೇಳ್ತಾಳ. ಮುತ್ತಾಲ ಮುಂದೆ ಉಡಿ ಒಡ್ಡಿ, ಏನಂದ್ರಪ್ಪ? ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಡಿಗೆ ಎತ್ತು ದುಡ್ದಂಗಾಗ್ತದ. ಹೌದು, ಬಾಡಿಗೆ ಎತ್ತ ದುಡ್ದಂಗ. ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಡಿಯ ಎಲಿ ಹಾಸಿ ಉಂಡುಗದಂಗಾಗ್ತದ. ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನೆ ಹೊರಗ ಅಂಜೂರಿ ಗಿಡ ಹುಟ್ಟಿ, ಗಿಡ ತಂಗಿ ಮ್ಯಾಗ ಕುತ್ತು ಗಿಳಿ ಮರಿ ಹಾಡ್ಯಾವೆ, ಬಂಜಿ ಬಂಜಿ ನಿಂದ ಯಾತರ ಬಾಳವೆ ಅಂತ. ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಕುಟ್ಟಲಾಕ ಸೊಸಿ ಇಲ್ಲ, ದಸರಾ ಹಬ್ಬಾಕ ಬನ್ನಿ ತರ್ಲಾಕ ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ ಅಂತೇಳಿ ದುಃಖ ಮಾಡಿ ಮುತ್ತೆ ನೋಡ್ರಿ ಪುಣ್ಯ ಜಗತ್ತು. ಅವಾಗ ತ್ರಿಕಾಲ ಜ್ಞಾನ ಯೋಗಿನಾದ ಮಿಶ್ರದ ಮತ್ತೆ ಏನು ಮಾಡ್ದ? ಅವರ ಭಕ್ತಿಗೆ ಮೆಚ್ಚಿ ಕಾರಿಕ ಭಂಡಾರ ಕೊಟ್ಟು 1 ವರ್ಷದೊಳಗೆ ನಿಮ್ಮ ಹೊಟ್ಟಿನ ಗಂಡಸ ಮಗ ಹುಟ್ಟುತ್ತದ, ಹುಟ್ಟುವ ಕೂಸ 13 ವರ್ಷಕ್ಕೆ ನನ್ನ ಮಠಕ್ಕೆ ಬಿಡಬೇಕಂದ. ಅವಾಗ ಅಮಶುದ್ಧ ಮುತ್ತನ ಆಶೀರ್ವಚನ ಪ್ರಕಾರ 1 ವರ್ಷದೊಳಗ ಮಾದೇವಂದೇ ಪ್ರತಿ ಅವತಾರ ಮಾಧುಲಿಂಗಾಗಿ ಹುಟ್ಟಿ ಬಂದ. ಗಂಗೆ ನಾರದ ಗೌರಾಗಿ ಬೆಳೆದ, ಆಡ್ಯ ನಾರದ ಅರಸಾಗಿ ಬೆಳೆದ, 7 ಮಟ್ಟದ ಒಡಿಯಾದ. ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ್ಕಾದ. ಇದು ಎದರಿಂದ? ತಾಯಿನಾದಂತ ಕನಬಾಯಿ, ತಂದಿನಾದಂತ ಜಾಮಗೊಂಡ ಗೌಡನ ಕರ್ಮ ಸ್ವಚ್ಛದಿಂದ ಪರಮಾತ್ಮದ ಪ್ರತಿ ಅವತಾರಾಗಿ ಮಾಧುಲಿಂಗನು ಮಗ ಹುಟ್ಟಿ ಬಂದಾನೆ ಜಗತ್ತದೊಳಗ. ಮಾಧುಲಿಂಗನ ಮಗ ಹುಟ್ಟಿ ಮುಂದಿನ ಸಂಧಿಗೆ ಪ್ರಾರಬ್ಧದಿಂದ ಪ್ರಾರಬ್ಧ ಮ್ಯಾಗ ಬಾಳ ಹಾಕಿ ಎಲ್ಲಿ ಜಗತ್ತಿನೊಳಗ ಮಹಾದೇವನ ಪ್ರತಿ ಅವತಾರಾಗಿ ಯಾವ ಹೊಟ್ಟಿಲೇರಿ ಮಗ ಆಗಿ ಹುಟ್ಟಿ ಬಂದು ಮುಂದೆ ಅವನ ಕೀರ್ತಿ ಜಗತ್ತಿನೊಳಗ ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ, ಗಗ್ಗಿನಾರದ ಗೌಡ, ಆರ್ಯಾನಾರದ ಅರಸ, 7 ಮಟ್ಟದ ಒಡಿಯ, ಯಾರು ಹಿಂಗ ಜಗತ್ತದೊಳಗೆ ಕೀರ್ತಿ ಮಾಡಿರಂದ್ರ ಮುಂದಿನ ಸಂಧಿಗೆ ಹೇಳಬೇಕು. ಒಂದು ಜಗತ್ತದೊಳಗ ಪ್ರಾರಬ್ಧದ ಪಾಲ ಹೆಚ್ಚತ್ತ ಕೂಡಿದ ದೈವನಿಬೇಕು. ಯಾಕಂದ್ರ ನೀವೆಲ್ಲರೂ ಈ ದೈವ ಕುಡೀರಿ. ಈ ದೈವ ಕೂಡಿರ್ತಕ್ಕಂಥ ದೈವಕ್ಕೆ ಇವತ್ತು ವಿಷಯ ಬಹಳ ಚೆಂದಾಗೋದ. ಯಾಕಂದ್ರ ಈ ಒಂದು ಸಂಘದೊಳಗೆ ಮಾತಾಡ್ತಿರ್ತಕ್ಕಂಥ ನಾವೊಬ್ಬ ಹೊಸ ಹುಡುಗ ಇದ್ರು ಈ ಸತ್ಯ ಸಂಘದೊಳಗ ಬಹಳ ವರ್ಷ ಕಾಲ ಕಳೆದಿರ್ತಕ್ಕಂಥ ಮೊನ್ನೆ ನಮ್ಮ ಹುಲಿಜಂತಿ ಜಾತ್ರೆ ಒಳಗೆ ಹೇಳಿದ್ರು ಅವರು, ಏನಂತ್ರಿಪ್ಪ, ನೀವು ಬೇಕಾದವರು ಬರ್ರಿ, ಜಾನಪದಕ್ಕೂ ಸೈ, ಭಕ್ತಿಗೀತೆಗೂ ಸೈ, ಬಂದ್ರ ಸಾಹಿತ್ಯ ಸಂಭಾಷಣೆಕ್ಕೂ ಸೈ, ಇದನ್ನೆಲ್ಲ ಇಲ್ಲಂದ್ರ ನಿಮಗೆ ಎತ್ಕೊಂಡು ಹೋಲಕ್ಕೂ ಸೈ ಅಂತ ಹೇಳಿ
ಅಂತ ಗಚ್ಚಿಗಡಿನೇ ಆದದು. ಹೌದ್ ಹೌದು. ಅಂತ ನಮ್ಮ ಮಾಳು ಮಾಸ್ತರ್ ಅವರಿಗೆ ನನ್ನೊಂದು ವಿನಂತಿ ಅದು. ಏನ್ರಿಪ್ಪ? ಯಾಕಂದ್ರೆ ಇದು ದೈವ, ಇದು ಒಳ್ಳೆ ಅನುಭಾವಿಗಳು ಕೂಡಿರ್ತಕ್ಕಂಥ ನಾಡ ಇದು. ಹೌದ್ ಹೌದು. 10 ರುದ್ರ ಪೂಜೆ ಮಾಡಿ ಪರಮಾತ್ಮ ಒಲಿಸಿಕೊಂಡಿರ್ತಕ್ಕಂಥ ಯಾರು? ದಶಕಂಠ ರಾವಣ. ಹೌದ್ ಹೌದು. ನನ್ನಂತ ಭಕ್ತಿನೇ ಜಗತ್ತದೊಳಗೆ ಯಾರೂ ಮಾಡಿಲ್ಲ ಅಂತ ಹೇಳಿ ಸೂಕ್ಷ್ಮ ಅಹಂಕಾರ ಬಂತು. ಆಯಾವಾಗ ಸೊಮ್ಮು ಕೂತಿರ್ತಕ್ಕಂಥ ಬಾಲಿ ಕೊಳ್ಳಿಗೆ ಹೋಗಿ ಬೀಳ್ತಾನ. ಹೌದ್ ಹೌದು. ಕುತ್ತಿಗೆ ಹೆಚ್ಚಿ ಎತ್ತಿ ಹೋಗದ್ರ ಲಂಕಾಕ್ ಹೋಗಿ ಬಿದ್ದ. ರಾವಣನ ತಂದಿ ವೈಶ್ರವ ಬಂದು ಬಂಧನ ಬಿಡುಗಡೆ ಮಾಡ್ದ. ಹೌದ್ ಹೌದು. ಹೌದಲ್ಲ? ಹೌದು. ನದಿ ಒಳಗೆ ಸ್ನಾನ ಮಾಡ್ತಿರ್ತಕ್ಕಂಥ ಸಹಸ್ರ ಜನನ ಕೊಳ್ಳಿಗೆ ಬಿದ್ದ. ಹೊಳ್ಳವ ಹಿಂಗ ಗಚ್ಚಿ ಹಿಡ್ದತ್ತ ಮುಂದ ತಂದಿ ವೈಶ್ರವ ಬಂದು ರಾವಣನ ಬಂಧನ ಬಯಲು ಮಾಡ್ದ. ಹೌದ್ ಹೌದ್ರಿ ಸರ. ಚಿಂತೆ ಆಲತ್ತು. ಪರಮಾತ್ಮ ಒಲಿಸ್ಕೊಂಡಿದ್ದ. 10 ರುದ್ರ ಪೂಜೆ ಮಾಡಿ ದಶಕಂಠ ರಾವಣ ನೆನೆಸ್ಕೊಂಡಿದ್ದ. ಎಲ್ಲರಿಂದ ಸೋಲುತ್ತ ಯಾ ಪಕ್ಷಿದಿಂದ ಸಾವಿಲ್ಲ ಅಂದಾರ, ಯಾ ಪ್ರಾಣಿಯಿಂದ ಸಾವಿಲ್ಲ ಅಂದಾರ. ನನ್ನ ಸಾವು ಎದರಿಂದ ಅಂತೇಳಿ ಪರಮಾತ್ಮಗೆ ಪ್ರಶ್ನೆ ಮಾಡ್ಲಕ್ಕ ಹೊಂಟು ನೋಡ್ರಿ ಪುಣ್ಯಾತ್ಮ. ಹೌದ್ ಹೌದ್ರಿಪ್ಪ. ಶಿವ ಪಾರ್ವತಿ ಏಕಾಂತದೊಳಗ ಕೂತಿರು. ಬಾಗಿಲದೊಳಗ ನಂದಿತ್ತು. ಹೌದ್. ಗಡವರಿಸಿ ಬಿದ್ದು ರಾವಣ ಹೋಗ್ತಿದ್ದ. ನಂದಿ ರಾವಣಗೆ ತಡಿತು. ನಿಂದ್ರ ಎಲ್ಲಿ ಹೊಂಟಿದಿ? ನಾ ಹಿಂಗೆ ನಿಂಗ ಶಿವ ಪಾರ್ವತಿಗೆ ಗಂಟು ಬಿದ್ದು ನನ್ನ ಸಾವ ಹೆಂಗದ ಅವರಿಂದ ಹೊರವು ಪಡೆದಿದ ಹೆಂಗದ ಕೇಳಕ್ ಹೊಂಟಿದಂದ. ಆಗ ನಂದಿ ಹೇಳ್ತದ, ಏನಂತ ಹೇಳ್ರಿ ಸರ? ನೋಡು, ಶಿವ ಪಾರ್ವತಿ ಏಕಾಂತದೊಳಗಾರ. ಹೌದು. ಈಗ ನೀ ಅವರಿಗೆ ಭೇಟಿ ಆಗ್ಲಿಕ್ಕೆ ಹೋಗಬೇಡ. ನಾನು ನಿನಗೆ ಮತ್ತೆ ಹೇಳ್ತೀನೋ ಅವಾಗ ಬಂದು ಭೇಟಿ ಆಗಂತ ಕಾಲಕ್ಕ ನಿಂದೇನು ಕೇಳ್ತಾರ, ನಡಿಯೋ ಕಡಿ ನಾ ಭೇಟಿ ಆಗ್ತೀನಿ ಅಂತೇಳಿ ರಾವಣಂದ. ಹೌದು ಹೌದು. ಅವಾಗ ಹನುಮಂತ ಹೇಳ್ತಾನ, ಏನಂತ ಹೇಳ್ರಪ್ಪ? ಏನು ಮಂಗ್ಯಾದ್ಯೋ, ಏನು ಕ್ವಾರಿಗದ್ಯೋ? ಹೌದು. 10 ರುದ್ರ ಪೂಜೆ ಮಾಡಿ ದಶಾನನ ನೆನೆಸ್ಕೊಂಡು ಅಹಂಕಾರ ನಿನ್ನಲ್ಲಿದ್ರು 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನ, ಹನುಮಂತ ನಿನ್ನ ಗರ್ವಹರಣ ಮಾಡ್ತಾನಂತೆ ಹೌದು ಹೌದು. ಶಾಪ ಕೊಟ್ಟ. ಅದರಂತೆ ಈ ಪುಣ್ಯ ಭೂಮಿಯೊಳಗ ಎಲ್ಲದಕ್ಕೂ ಸೈಯವಿನ ತೇಲಿ ನೀವೇನಾದ್ರೆ ತಿಳ್ಕೊಂಡು ಯಂತ್ರವಾದ್ರೆ ಈ ಸಣ್ಣ ಹುಡುಗ ಗಪ್ಪಂದ್ರ ಚುಪ್ಪು ಕೂತಿತ್ತ ಏನಾರೆ ನಿಮ್ಮಲ್ಲಿ ಸೂಕ್ಷ್ಮ ಅಹಂಕಾರ ಬತ್ತಪ್ಪ ಅಂದ್ರ ಅಲ್ಲಿ ಹಂಗ 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತಕರು ಹಣ ಮಾಡ್ಯಾನ. ಇಲ್ಲಿ ಮಲಗೋಡಿ ಮುತ್ಯಾನ ಮರಿಯಾಗಿ ಹೊಟ್ಟಿ ಬಂದು ಊಟೀರವನು ಮಾತ್ರ ನಿಮ್ಗೆ ಹೊಣ ಮಾಡ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳ ಮಾತಾಡಿ ತಮ್ಮ್ಯಾರಿಗೂ ಒಜ್ಜಾಗಲಾರದೆ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಲೆ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕೂತು ಕೇಳಿದ್ರ ಸಂಧಿಗೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ವಿಷಯ ಬಹಳ ಚಂದ ನಡೀತದ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ, ಅದಕ್ಕ ಯಾವ ರೀತಿ ತಮ್ಮ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕೂಸದ, ಇದು ನನ್ನ ಮಗುವದ, ತಿಳಿದಾಲಿ ತಿಳಿಲಾರ್ದೇವೆ ಅಲ್ಲಿ ಮಾಡ್ಯದಂತೇಳಿ ಅದಕ್ಕೆ ತೊಳೆದು ಬರೆದು ಮುದ್ದಾಡ್ತೀರಿ. ಇವತ್ತ ಈ ಒಂದು ಕಾರ್ಯಕ್ರಮ ಮಂಗಳಾರತಿ ಆಗೋರಿಗೆ ಇವೆರಡೂ ಮಕ್ಕಳು ಏನಾದ್ರು ತಪ್ಪನ್ನು ಮಾಡಿದ್ರ ಆ ತಪ್ಪನ್ನ ಬದಿಗೊತ್ತಿ ಒಪ್ಪನ್ನು ಸ್ವೀಕಾರ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಕೋಟಿ ವಿನಂತಿ ಹೇಳಿ ಹೇಳುತ್ತಾ ಖಾಲಿ ಚಾಲು ಮಾಡ್ತಕ್ಕಂಥ ಪ್ರಾರಂಭ ಒಳ್ಳೆಯ ಮಾತು. ಭಕ್ತಿಯನ್ನು ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮರ್ತ ಲೋಕಕ್ಕೆ ಮಾನವರ ಉದ್ಧಾರಕ್ಕಾಗಿ ಬಂದು ಯಾರಪ್ಪ ಅವರ ಯಾವ ಅರಕೇರಿ, ಜಾಲಗೇರಿ, ಸಿದ್ದಾಪುರ, ಮೂರೂರ, ಮುಂಗಡಿಯಲ್ಲಿ ಹಕ್ಕು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿಡೇರೆ ಹೊಡೆದು ಕಲ್ಲುಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರುವಿನ ಧ್ಯಾನವನ್ನು ಗೈದಿರ್ತಕ್ಕಂಥ ಯಾರಪ್ಪ ನಮ್ಮಪ್ಪ? ತ್ರಿಕಾಲಜ್ಞಾನಿ ನಾಡಗೌಡ ಯೋಗಿನಾದ ಸಾಧು ಮೋಕ್ಷಿದ್ದು ಮುತ್ಯನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳುತ್ತಾ ಇನ್ನು ಅನಿಸಿದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು ಅವರ್ಯಾರ ಸರ? ಗಂಗೀನಾಡದ ಗೌಡ, ಆರ್ಯನಾಡದ ಅರಸ, 7 ಮಟ್ಟದ ಒಡೆಯ, ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ, ಹೌದು ಬೇಡದ ಕಡಿಮಠದಲ್ಲಿ ವಾಸವಾದಂತ ಮಾಯದ ಮಗ ಮಾಧುಲಿಂಗ ಮುತ್ಯ, ತೇರ್ವಾಡದ ಮಂಗರಾಯ ಸಿದ್ದು ಮುತ್ಯ, ಹೌದು
ಕರಣಿ ಮಲಕಾರ ಸಿದ್ಧಮುತ್ಯ ಹೌದ ಈ 3 ಮಂದಿ ಪುಣ್ಯದ ಮಕ್ಕಳ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳುತ್ತ ಹೇಳುತ್ತ ಇನ್ನು ಅನಿಸಿದ ಮುತ್ತಾಗ 4 ಮಂದಿ ವರವಿನ ಮಕ್ಕಳು ಅವರ್ಯಾರೇ ಸರ ಅವತಾರವುದು ಸಿದ್ಧ ದೇವೇಂದ್ರ ವಿಲಿಯಾರ್ ಸಿದ್ಧ ಆಚಾರ್ಯಗೌಡ ಸೋಮನ ಮುತ್ಯ ಕಡಿ ಹುಟ್ಟ ಕನ್ನ ಮುತ್ಯ ಹೌದು ಹೌದು ಇವರು 4 ಮಂದಿ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ ಆರ್ತಿಗೆ ಒಬ್ಬಕ್ಕಿ ಮಗಳಾಗಿ ಹುಟ್ಟಿ ಬಂದ್ರು ಯಾರಿವ ಅಕ್ಕಿನೇ ರೆಬಕವಾಯಿ ಮೇಲನಾಡದಾಗ ಜನ್ನಮ್ಮ ಜನ್ನಮ್ಮ ಅಂತ ಹೇಳಿ ಕರೀತಾರ ಹೌದು ಹೌದು ಆ 4 ಮಂದಿ ಸತ್ಯಧರ್ಮರಿಗೂ ಆ ದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳುತ್ತ ಹೇಳುತ್ತ ಈ 4 ಮಂದಿ ಸತ್ಯಧರ್ಮರೊಳಗೆ 3ನೇದರಾದಂತ ಯಾರಿಪ್ಪ ಅವರು? ಆಚಾರ್ಯ ವಿಚಾರಗಳು ಶ್ರೇಷ್ಠವಾದಂತ ಸೋಮನ ಮುತ್ಯ ತಾಯಿ ಸೋಂಬಾಯಿ ಹುಟ್ಟಿಲಿ 5 ಮಂದಿ ಹುಟ್ಟಿ ಬಂದ್ರು ಹೌದು ಹೌದು ಹಿರಿಮಲ್ಲ ಪಡಿಯ ಚಿಕ್ಕಮಲ್ಲ ಪಡಿಯ ತಿಕ್ಕುಂಡಿ ಮುತ್ಯ ಪಡಿಯ ಹೌದು ಹೌದು ಹಳ್ಳದ ಮಲಕಾರಿಸಿದ್ದ 10 ರೋಗ್ಯಾಣ ಮುತ್ಯ ಹೌದು ಹೌದ್ರಿಪ್ಪ ಹೌದಲ್ಲ ಹೌದು ಇವ್ರ ಒಳಗೆ 4ನೇದವಾಗಿರ್ತಕ್ಕಂಥ ಹಿಂಡ ಸಿದ್ಧರೋಳು ಪುಂಡ ಸಿದ್ಧ ನವಕೋಟಿ ಸಿದ್ಧರಲ್ಲಿ ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಊಟ ಮಾಡಿರ್ತಕ್ಕಂಥ ಕಣ್ಣು ತೆಗೆದ್ರೆ ಬೆಂಕಿ ಕಾರ್ತವ ಹಂತಾಲಿನ ಹಳ್ಳದ ಸನ್ಯಾಸಿ ಮಲಕಾರ ಸಿದ್ಧಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳುತ್ತ ಹೇಳುತ್ತ ಅದೇ ರೀತಿಯಾಗಿ ಹೇಳಿಪ್ಪ ಎಲ್ಲ ಜ್ಞಾನಕ್ಕೆ ಜ್ಯೋತಿ ಕವಿತಿಲ ಕಮನಿ ಜ್ಞಾನರತ್ನ ಸಿದ್ಧರತ್ನ ಕವಿರತ್ನ ಹೌದು ಹೌದು ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಯಾವ್ರಿಪ್ಪ ಮಂಡಲಾಪುರ ಪುಣ್ಯಭೋಳಿಯಲ್ಲಿ ಜನ್ಮೆತ್ತಿ ಬಂದು ಹೌದು ಮೂಲಪೀಠ ಮುಂಬೆಟ್ಟ ಗುಡ್ಡದ ಒಡೆಯನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ದಾಸೋಹ ಮೂರ್ತಿ ಎನಿಸಿಕೊಂಡಿರ್ತಕ್ಕಂಥ ಹೌದು ಹೌದು ದಾಸೋಹ ಮೂರ್ತಿ ಎನ್ನ ಗುರು ಮಧುಗೊಂಡೇಶ್ವರ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳುತ್ತ ಹೇಳುತ್ತ ಅದೇ ರೀತಿಯಾಗಿ ಯಾರಿಪ್ಪ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಯಾರಿಪ್ಪ ನಮ್ಮವ್ವ ತಾಯಿ ಆದಿಶಕ್ತಿ ಜಗನ್ಮಾತಾ ಭಕ್ತರ ರಕ್ಷಕಿ ಭಕ್ತರ ಪರಿಪಾಲಕಿ ಈ ಗ್ರಾಮದ ಅಧಿದೇವತರಾಗಿರ್ತಕ್ಕಂಥ ಯಾರಿಪ್ಪ ಯಾವ ಈ ಭಕ್ತರ ಭವಬಂಧನವನ್ನು ಬಯಲು ಮಾಡ್ತಿರ್ತಕ್ಕಂಥ ಹೌದು ಹೌದು ಯಾವ ತಾಯಿನಾದ ಜಾಲಮ್ಮ ದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳುತ್ತ ಹೇಳುತ್ತ ಅದೇ ರೀತಿಯಾಗಿ ಹೌದು ನಮ್ಮ ಸರ್ಜೋರಿಯಾಗಿ ಹಾಡ್ಲಕ್ಕೆ ಬಂದಿರತಕ್ಕಂಥ ಹೌದು ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಾ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾದಂತ ಮುತ್ತೂರ ಸಂಘ ಹೌದು ಹೌದು ನಮ್ಮ ಅಕ್ಷತ್ರಕ್ಕನ ಸಂಘಕ್ಕ ಮತ್ತು ಆ ಸಂಘದೊಳಗ ಒಳ್ಳೆ ಸಾಹಿತ್ಯಗಾರರು ಸಂಭಾಷಣೆಗಾರರು ಹೌದು ಎನಿಸಿಕೊಂಡಿರ್ತಕ್ಕಂಥ ತಮ್ಮದೇ ಆದ ಒಂದು ಛಾಯೆ ಮೂಡಿಸಿರ್ತಕ್ಕಂಥ ಹೌದು ಯಾವ ನಮ್ಮ ತುದಲುವಾಗಿ ಮಾಳು ಮಾಸ್ತರವರಿಗೂ ಕೂಡ ಸಕಲ ಎಲ್ಲ ಸಂಘಕ್ಕ ಈ ಇಂಗಳಿಗೆ ಸಂಘದ ವತಿಯಿಂದ ಕೋಟಿ ವಂದನೆಗಳನ್ನ ಹೇಳಿ ಹೇಳುತ್ತ ಹೇಳುತ್ತ ಅದೇ ರೀತಿಯಾಗಿ ಹೇಳ್ರಿಪ್ಪ